ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಶುದ್ಧ ದ್ವಿತೀಯ ಗುರುವಾರ 16/7/2026. ಅಂದರೆ ಈ ದಿನ ವಿಶೇಷ ಏನಪ್ಪ ಅಂದರೆ ಉತ್ತರಾಯಣದ ಕಡೆಯ ದಿನ. ನಾಳೆಯಿಂದ ದಕ್ಷಿಣಾಯಣ 17ನೇ ತಾರೀಕಿಂದ ಸೂರ್ಯನು ಕಟಕ ರಾಶಿಯಲ್ಲಿ ಕೂತ್ಬಿಡ್ತಾನೆ. ದಕ್ಷಿಣಾಯಣ ಶುರುವಾಗ್ತಕ್ಕಂಥದ್ದು, ಮಕರ ಸಂಕ್ರಮಣದವರೆಗೂ ದಕ್ಷಿಣಾಯಣ ಇರ್ತಕ್ಕಂಥದ್ದು. ಉತ್ತರಾಯಣದಲ್ಲಿ ಇವತ್ತಲ್ಲ ಕಡೆ ದಿನ. ಇನ್ನು ವಾರ ಬಂದು ಗುರುವಾರ, ತಿಥಿ ಬಂದು ದ್ವಿತೀಯ ಹಗಲು 11:36, ನಕ್ಷತ್ರ ಬಂದು ಆಶ್ಲೇಷ ರಾತ್ರಿ 11:38, ಯೋಗ ಬಂದು ವಜ್ರ ಉಪರಿ ಸಿದ್ಧಿ, ಕರ್ಣ ಬಂದು ಕೋಲವ. ಇನ್ನು ರಾಹುಕಾಲ ಬಂದು 1:30ರಿಂದ 3 ಗಂಟೆವರೆಗೆ, ಗುಳಿಕ ಕಾಲ ಬಂದು 9ರಿಂದ 10:30, ಅರ್ಧ ಪ್ರಹರಿ ಬಂದು 3ರಿಂದ 4:30 ಮತ್ತು ಯಮಗಂಟ ಕಾಲ ಬಂದು 6ರಿಂದ 7:30 ಇರ್ತಕ್ಕಂಥದ್ದು. ಅಮೃತ ಗಡಿಗಳು 12ರಿಂದ 1:30 ಇರ್ತದೆ. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ, ಬಂಧು ಮಿತ್ರರ ಭೇಟಿ, ಗೃಹ ಸೌಖ್ಯ, ದಾಳಿಂಬೆ, ಪಪ್ಪಾಯಿ, ಕಲ್ಲಂಗಡಿ ಈ ಒಂದು ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಗುತ್ತಿಗೆ ನೌಕರರಿಗೆ ಅಧಿಕವಾಗಿರ್ತಕ್ಕಂಥ ಕೆಲಸ. ಇನ್ನು ಈ ಜವಳಿ ಅಂಗಡಿಗಳವರು ಮತ್ತು ರೆಡಿಮೇಡ್ ಗಾರ್ಮೆಂಟ್ಸ್ ಇರ್ತಕ್ಕಂಥವ್ರು, ಅದಲ್ಲದೆ ವಿಶೇಷವಾಗಿ ಕೃಷಿ ಸಲಕರಣೆ ಮಾಡ್ತಕ್ಕಂಥವ್ರು, ಗೊಬ್ಬರ ಮಾಡ್ತಕ್ಕಂಥವ್ರು, ಈ ಎಲ್ಲ ಕ್ಯಾಟಗಿರಿವರೆಗೂ ಇವತ್ತು ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಗುರು ಪಾದುಕಾ ಸೂಕ್ತವನ್ನು ಪಠಿಸಿ 3 ಅದೃಷ್ಟ ಸಂಖ್ಯೆ, ದಕ್ಷಿಣ ದೃಷ್ಟಿ, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದ ಪ್ರಗತಿ, ಹಣಕಾಸಿನಲ್ಲಿ ಸುಸ್ಥಿತಿ, ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗ ಮಾಡೋರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ಕಟ್ಟಡ ಕಾರ್ಮಿಕರಿಗೆ ಬಹಳ ಕೆಲಸದಲ್ಲಿ ಪ್ರಗತಿ ಇರತಕ್ಕಂಥದ್ದು. ಭತ್ತ, ಕಬ್ಬು, ರಾಗಿ, ನೀರಾವರಿಯಲ್ಲಿ ಬೆಳೀತಕ್ಕಂಥವ್ರಿಗೆ ಶುಭ ಮಾರ್ಗದರ್ಶನ ಇರತಕ್ಕಂಥದ್ದು. ಹೂವು, ಹಣ್ಣು, ತರಕಾರಿ ವ್ಯಾಪಾರಿಗಳಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಗುರು ಪೂಜೆ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ನೂತನ ಹೂಡಿಕೆಗಳಲ್ಲಿ ಲಾಭ, ಸಮಾಜದಲ್ಲಿ ಗೌರವ, ವೈಜ್ಞಾನಿಕ ರೀತಿಯಲ್ಲಿ ಹೂವು ಬೆಳೀತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ಇವತ್ತು. ಕೃಷಿ ಕಾರ್ಮಿಕರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಹಾಲು ಉತ್ಪನ್ನಗಳನ್ನು ಮಾರ್ತಕ್ಕಂಥ ಅಂಗಡಿಗಳಲ್ಲಿ ವ್ಯಾಪಾರ ಆಗ್ತಕ್ಕಂಥದ್ದು. ಗುರುವಂದನೆಯನ್ನು ಮಾಡಿ ಬೆಳಗ್ಗೆ ಎದ್ದು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ಗುರು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ನರಿತರ್ಜಿಗೂ ಕೇಸರಿ ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸ್ಥಿರತೆ, ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ, ವಿದ್ಯಾರ್ಥಿಗಳಲ್ಲಿ ವಿದ್ಯೆಯಲ್ಲಿ ಪ್ರಗತಿ, ಎಲ್ಲ ರೀತಿಯ ಕೃಷಿಕರಿಗೆ, ಕೃಷಿ ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ಪೂಜಾ ದ್ರವ್ಯಗಳು, ಹೋಮ ದ್ರವ್ಯ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ಜನ. ಕೃಷ್ಣಂ ಒಂದೇ ಜಗದ್ಗುರು. ಪ್ರಪಂಚದ ಮೊದಲನೇ ಗುರು ಯಾರಪ್ಪ ಅಂದರೆ ಕೃಷ್ಣ ಪರಮಾತ್ಮನು. ಆತನನ್ನು ವಂದಿಸಿ ನೀವು. 2 ಅದೃಷ್ಟ ಸಂಖ್ಯೆ ಆಗ್ನೇಯ ನೀಲದೃಷ್ಟ ಬಣ್ಣ. ಇನ್ನು ಮುಂದಕ್ಕೆ ಸಿಂಹರಾಶಿಗೆ ಬಂದಾಗ ಬಂಧು ಮಿತ್ರರ ಮಿಲನ, ಕಾರ್ಯ ಸಫಲತೆ, ಮಕ್ಕಳಿಂದ ಶುಭ ಸುದ್ದಿ, ಎಣ್ಣೆಕಾಳು ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಜವಳಿ ವ್ಯಾಪಾರಿಗಳು, ಗಾರ್ಮೆಂಟ್ಸ್ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ. 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದ ಕಾರ್ಯಪ್ರಗತಿ, ಉತ್ತಮ ಹಣದ ಒಳಹರಿವು, ಹೈನುಗಾರಿಕೆಯಲ್ಲಿರ್ತಕ್ಕಂಥವ್ರಿಗೆ ಲಾಭ, ವೈದ್ಯರಿಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ನೀವು ಸಾಯೀಶ್ವರಾಗಿ ಮಹೇ ಸತ್ಯದೇವಾಗಿದೆ ಮೇ ತನ್ನ ಸರ್ವಪ್ರಚೋದ ತಿಳಿಸ ಸಾಯಿಬಾಬಾ ಅವರನ್ನು ಧ್ಯಾನ ಮಾಡಿ. ನಿಮಗೆ ಎಲ್ಲವೂ ಒಳ್ಳೆಯದಾಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಆದಾಯದಲ್ಲಿ ಕೊರತೆ, ಅಂದರೆ ಬರಬೇಕಾಗಿರ್ತಕ್ಕಂಥದ್ದು ಯಾವ ಬರೋದಿಲ್ಲ. ಹಣಕಾಸು ಇರೋದೇ ಇಲ್ಲ ಇವತ್ತು. ಅಧಿಕವಾಗಿ ಖರ್ಚುಗಳಿರ್ತದೆ, ವೃಥಾ ತಿರುಗಾಟ ಇರ್ತದೆ, ಮನೆ ಸುಮ್ಮನೆ ಕಿರಿಕಿರಿ, ಏನೋ ಒಂದು ಹೆಸರಿಟ್ಕೊಂಡು ಮನೆ ಜಗಳ ಆಡ್ತಕ್ಕಂಥದ್ದು. ಈ ವಾತಾವರಣ ಇವತ್ತು ಸಹಿಸ್ಕೊಂಡ್ರೆ ನೀವು ನಾಳೆ ಒಳ್ಳೆಯ ದಿನ, ಒಳ್ಳೆಯ ವಾತಾವರಣ ಬರ್ತದೆ. ಯಾರು ಪ್ಲಾಂಟರ್ಸ್ ಇರ್ತಾರೆ, ಕಾಫಿ ಪ್ಲಾಂಟರ್, ಟೀ ಪ್ಲಾಂಟರ್, ರಬ್ಬರ್ ಪ್ಲಾಂಟರ್ಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ದನಕರುಗಳನ್ನ ವ್ಯಾಪಾರ ಮಾಡ್ತಕ್ಕಂಥವ್ರು, ದಲ್ಲಾಳಿಗಳಿರ್ತಾರೆ ನೋಡಿ, ಅವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ಇದು. ಗುರು ರಾಘವೇಂದ್ರ ಸ್ವಾಮಿ ಅವರನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ಕೇಸರಿ ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಬಂಧು ಮಿತ್ರರ ಭೇಟಿ, ಕಾರ್ಯ ಸಫಲತೆ, ಮಕ್ಕಳಿಂದ ಶುಭ ಸುದ್ದಿ, ತರಕಾರಿ, ಹೂವು, ಹಣ್ಣು ಬೆಳೆಗಾರರಿಗೆ ಪ್ರಗತಿ, ಕಟ್ಟಡ ಸಲಕರಣೆಗಳನ್ನು ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ದತ್ತಾತ್ರೇಯ ಸ್ವಾಮಿಯನ್ನು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟಕ್ಕೂ ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದ ಆತ್ಮೇಲೆ ಮುಂದಕ್ಕೆ ಬಂದಾಗ ಈ ಧನುಸ್ಸು ರಾಶಿಯವರಿಗೆ ಪ್ರಯಾಣದ ಸಾಧ್ಯತೆ, ಆರ್ಥಿಕ ಸ್ಥಿತಿಯಲ್ಲಿ ಚೇತರಿಕೆ, ಗೃಹ ಸೌಖ್ಯ, ಹೈನುಗಾರಿಕೆ, ತೋಟಗಾರಿಕೆಯಲ್ಲಿ ಶುಭ, ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಗುರು ರಾಘವೇಂದ್ರ ಸ್ವಾಮಿಯವರನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ.
ಅಲ್ಲಿಂದ ಮುಂದಕ್ಕೆ ಮಕರ ರಾಶಿಗೆ ಬಂದಾಗ ನೋಡಿ, ಈ ಮಕರ ರಾಶಿಯವರಿಗೆ ಲಾಭದಾಯಕವಾದ ದಿನ ಇವತ್ತು. ಉತ್ತಮ ಆರೋಗ್ಯ, ಮಕ್ಕಳಿಂದ ಶುಭ ಸುದ್ದಿ, ಮಳೆ ಆಧಾರಿತ ಬೆಳೆಗಾರರಿಗೆ ಶುಭ, ಕಾರ್ಮಿಕರಿಗೆ ಲಾಭ. ಈ ದಿನಸಿ ಅಂಗಡಿಗಳು, ತರಕಾರಿ ಅಂಗಡಿಗಳು, ಹೂವು ಹಣ್ಣು ಮಾರುಗಳು ಎಲ್ಲ ರಿಟೇಲ್ ಟ್ರೇಡರ್ಸ್, ಯಾರು ರಿಟೇಲ್ ಟ್ರೇಡರ್ಸ್ ಇರ್ತಾರೆ ಅವರಿಗೆಲ್ಲ ಸಹ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಕೃಷ್ಣ ಪರಮಾತ್ಮನನ್ನು ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವದೃಷ್ಟಿ ಕುಬಿಡಿ ಅದೃಷ್ಟ ಬಣ್ಣ. ಮುಂದಕ್ಕೆ ಕುಂಭರಾಶಿಗೆ ಬಂದಾಗ ನೋಡಿ, ಕುಂಭರಾಶಿಗೆ ಇವತ್ತು ಸ್ವಲ್ಪ ಕೆಟ್ಟದಾಗಿರ್ತಕ್ಕಂಥ ದಿನ, ಮಂದವಾಗಿರ್ತಕ್ಕಂಥ ಪ್ರಗತಿ, ಕಾರ್ಯ ನಿಧಾನ, ಮನಸ್ಸಿಗೆ ಚಿಂತೆ, ಹಣಕಾಸಿನ ಕೊರತೆ, ಶುಂಠಿ ತಂಬಾಕು ಈರುಳ್ಳಿ ಬೆಳೀತಕ್ಕಂಥವ್ರಿಗೆ ಲಾಭ. ಈ ಹೈನುಗಾರಿಕೆಯಲ್ಲಿ ತೊಡಗಿರ್ಕೊಂಡವ್ರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ದಿನ ಇವತ್ತು. ಏನೋ ಎಲೆಕ್ಟ್ರಿಕಲ್ಸು ಎಲೆಕ್ಟ್ರಾನಿಕ್ ಸಾಮಾನುಗಳು ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ರಾಮನಾಮ ಸ್ಮರಣೆಯನ್ನು ಮಾಡಿ, ಅದ್ರ ಜೊತೆಗೆ ಗುರುಧ್ಯಾನವನ್ನು ಮಾಡಿ, ಅದರಿಂದ ನಿಮಗೆ ಶುಭವಾಗ್ತಕ್ಕಂಥದ್ದು. 8 ಅದರ ಸಂಖ್ಯೆ ಈಶಾನ ದೃಷ್ಟಿ ಕುಕಿತ್ತಿರ ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಶುಭಕರವಾದ ದಿನ ಇವತ್ತು, ಕಾರ್ಯ ಸಫಲತೆ. ಈ ರೇಷ್ಮೆ ಕೃಷಿಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ದಾಳಿಂಬೆ, ಚೇಪೆ, ಕಿವಿ ಫ್ರೂಟ್ಸ್ ಅಂತಾರೋ, ಡ್ರ್ಯಾಗನ್ ಫ್ರೂಟ್ಸು, ಸಪೋಟ ಇಂಥದ್ದು ಬೆಳೆದಿರ್ತಕ್ಕಂಥ ರೈತರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಏನೋ ಈ ಹೋಲ್ಸೇಲ್ ಲೀಡರ್ಸ್, ಸಗಟು ವ್ಯಾಪಾರಿಗಳಿರ್ತಾರೆ ನೋಡಿ, ಅವರಿಗೆಲ್ಲ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ಶೇಖರಣೆ ಮಾಡ್ತಕ್ಕಂಥ ಉತ್ತಮ ಸಮಯ ಇದು. ನೀವು ಸಹ ಸತ್ಯಸಾಯಿ ಬಾಬಾ ಅವರನ್ನು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಋತುಕ ಕಪ್ಪದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ. ಆದ್ಮೇಲೆ ಈ ದಿನಕ್ಕೆ ಉತ್ತರಾಯಣ ಅಂತಕ್ಕಂಥದ್ದು ಮುಗಿದು ನಾಳೆಯಿಂದ ದಕ್ಷಿಣಾಯಣ ಪುಣ್ಯಕಾಲ ಆಗ್ತಕ್ಕಂಥದ್ದು. ನಾಳೆಯಿಂದ ದಕ್ಷಿಣಾಯಣ ಶುರುವಾಗ್ತದೆ. ಸೂರ್ಯನ ಪಥದ ಚಲನೆಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಹಾಗೆ ವಾತಾವರಣದಲ್ಲಿ ಬಹಳ ಬದಲಾವಣೆ ಆಗ್ತಕ್ಕಂಥದ್ದು. ಹೆಚ್ಚು ಚಳಿ ಇರ್ತಕ್ಕಂಥದ್ದು, ಮೇಲೆ ಕಡಿಮೆ ಹಗಲು ಹೆಚ್ಚು ರಾತ್ರಿ ಇರ್ತಕ್ಕಂಥ ದಿನಗಳೆಲ್ಲ ಬರ್ತಕ್ಕಂಥದ್ದು ನಾಳೆಯಿಂದ ಶುರುವಾಗ್ತಕ್ಕಂಥದ್ದು. ಇದರ ಬಗ್ಗೆ ಸ್ವಲ್ಪ ವಿಶದವಾಗಿ ತಿಳಿಸಿ ನಾವು ನಿಮಗೆ ದಕ್ಷಿಣಾಯಣ ಪುಣ್ಯಕಾಲದ ಬಗ್ಗೆ ತಿಳಿಸಿ ನಾಳೆ ಅದನ್ನು ನಿಮಗೆ ದಿನನ ಪ್ರಾರಂಭಿಸ್ತೀವಿ. ಅದುವರೆಗೂ ನಿಮಗೆಲ್ರಿಗೂ ಇಷ್ಟು ದಿನ ಇವುಗಳ ಗುರುಗಳ ದಯದಿಂದ, ಸದ್ಗುರುಗಳ ದಯದಿಂದ, ಗುರುಬಲದಿಂದ ಎಲ್ರಿಗೂ ಒಳ್ಳೆಯದಾಗಿರ್ತಕ್ಕಂಥದ್ದು. ಮುಂದಕ್ಕೆ ದಕ್ಷಿಣಾಯನದಲ್ಲಿ ಈ ಗ್ರಹಗಳ ಚಲನೆಯಲ್ಲಿ ಏನೇನಾಗುತ್ತೆ ಅಂತಕ್ಕಂಥದ್ದು ಸವಿಸ್ತಾರವಾಗಿ ಪ್ರತಿದಿನವೂ ಹೇಳ್ತೀವಿ. ಆತ್ಮೀಯ ವೀಕ್ಷಕರು ಪ್ರತಿದಿನವೂ ನಮ್ಮ ಚಾನಲ್ ನೋಡಿ. ನಿಮಗೆ ಇಷ್ಟವಾಗಿರ್ತಕ್ಕಂಥ ವಿಷಯಗಳನ್ನು ಲೈಕ್ ಮಾಡಿ, ಅದನ್ನು ಬೇರೆಯವರಿಗೆ ಪಸರಿಸಬೇಕು ಅಂತಕ್ಕಂಥ ಒಂದು ಆಸೆಯಿಂದ ನೀವು ಅದನ್ನು ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಆಗಿ ಅಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀವಿ. ಆದ್ಮೇಲೆ ಸಾಮಾನ್ಯವಾಗಿ ವಿಷಯಗಳಲ್ಲಿ ಅನುಮಾನಗಳು ಸಾಮಾನ್ಯ. ಅಂಥ ಅನುಮಾನಗಳೇನಾದ ಪಕ್ಷದಲ್ಲಿ ತಾವು ಕಾಮೆಂಟ್ ಮುಖಾಂತರ ಆಗಲಿ, ಈ ಸ್ಕ್ರೀನಲ್ಲಿ ಬರ್ತಕ್ಕಂಥ ನಮ್ಮ ಒಂದು ಚಾನಲ್ನ ನಂಬರ್ಗಾಗಲಿ ಫೋನ್ ಮಾಡಿ ನಿಮಗಿರ್ತಕ್ಕಂಥ ಅನುಮಾನಗಳನ್ನ ಪರಿಹಾರ ಮಾಡಿಕೊಳ್ಳಿ. ಸವಿಸ್ತಾರವಾಗಿ ಯಾವುದೇ ತೊಂದರೆ ಇಲ್ಲದೆ ನಿಮ್ಗೆ ತಿಳಿಸ್ತಕ್ಕಂಥದ್ದು. ತಮಗೆಲ್ಲರಿಗೂ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಒಳ್ಳೆಯದಾಗಿರ್ತಕ್ಕಂಥದ್ದು. ದಕ್ಷಿಣಾಯನವೂ ಸಹ ಈ ರೀತಿ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದರಿಂದ ಸಾಯಿ ಸ್ಮೃತಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.